ಆ ಜಿಲ್ಲೆಯಲ್ಲಿ ಬರೋಬ್ಬರಿ 15 ವರ್ಷವಾದರೂ ಒಂದೇ ಒಂದು ರಂಗಮಂದಿರ ಪೂರ್ಣಗೊಂಡಿಲ್ಲ. ಇದಕ್ಕೆಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ನಡೆ ಕಾರಣ ಅನ್ನೋದು ಜನರ ಆರೋಪ. ಸದ್ಯ ನ್ಯೂಸ್ 18 ವರದಿಯ ಬೆನ್ನಲ್ಲೇ ಸಚಿವರು ರಂಗಮಂದಿರ ಉದ್ಘಾಟನೆ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಹದಿನೈದು ವರ್ಷವಾದರೂ ಪೂರ್ಣವಾಗದ ರಂಗಮಂದಿರ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಯಡಿಯೂರಪ್ಪ ಸರ್ಕಾರದಲ್ಲಿ ಜಿಲ್ಲೆಗೊಂದು ರಂಗಮಂದಿರ ನಿರ್ಮಿಸಬೇಕು, ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆ ಒದಗಿಸುವ ಉದ್ದೇಶವಿತ್ತು. ಹಾಗಾಗಿ ಯಾವ ಜಿಲ್ಲೆಯಲ್ಲಿ ರಂಗಮಂದಿರಗಳು ಇರಲಿಲ್ಲ, ಆಯಾಯ ಜಿಲ್ಲೆಗೆ ರಂಗಮಂದಿರಕ್ಕಾಗಿ ತಲಾ 2 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿತ್ತು. ಅದರಂತೆ 2011ರಲ್ಲಿ ಕೊಪ್ಪಳದಲ್ಲಿ ಜಿಲ್ಲಾ ರಂಗಮಂದಿರಕ್ಕೆ ಮಂಜೂರಾತಿ ಸಿಕ್ಕಿ 2012ರಲ್ಲಿ ಕಾಮಗಾರಿಯೂ ಆರಂಭವಾಗಿತ್ತು. ಆದರೆ ಅಧಿಕಾರಿಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ 15 ವರ್ಷವಾದರೂ ರಂಗಮಂದಿರ ನಿರ್ಮಾಣವಾಗಿಲ್ಲ. ಇನ್ನು ನಿಗದಿತ ಸಮಯಕ್ಕೆ ರಂಗಮಂದಿರ ಪೂರ್ಣಗೊಂಡಿದ್ರೆ ಸರ್ಕಾರಕ್ಕೆ 2 ಕೋಟಿ ರೂಪಾಯಿಯಲ್ಲೇ ರಂಗಮಂದಿರ ಲೋಕಾರ್ಪಣೆ ಆಗ್ತಾ ಇತ್ತು. ಇನ್ನು ರಂಗಮಂದಿರಕ್ಕೆ ಬರೋಬ್ಬರಿ 10.05 ಕೋಟಿ ರೂಪಾಯಿ ಖರ್ಚಾಗಿದ್ದು ಈವರೆಗೂ ಪೂರ್ಣಗೊಂಡಿಲ್ಲ. ಇದರಿಂದಾಗಿ ಜಿಲ್ಲೆಯ ಸಾಂಸ್ಕೃತಿಕ ಚಟುವಟಿಕೆಗೆ ವೇದಿಕೆ ಸಿಗುತ್ತಿದೆ ಅಂದುಕೊಂಡಿದ್ದವರಿಗೆ ನಿರಾಸೆಯಾಗಿದೆ. ಕೊಪ್ಪಳದಲ್ಲಿ ಯಾವ ಕೆಲಸವೂ ಕೂಡ ಹಾಗೆ ಆಗೋದಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ಹೋರಾಟ ಮಾಡಲೇಬೇಕಾದ ದುಸ್ಥಿತಿ ಕೊಪ್ಪಳದಲ್ಲಿ ಇದೆ. 2011ರಲ್ಲಿ ಶುರು ಮಾಡಿದರೆ ಈಗ 2026 ಎಷ್ಟು ವರ್ಷ ಆಯಿತು? ಈ ರಂಗಮಂದಿರ ಆಗಲಾರ್ದಕ್ಕೆ ತುಂಬ ವಿಷಾದವಿದೆ. ನಮ್ಮದೇ ಆಗಿರ್ತಕ್ಕಂಥ ಸ್ಥಳೀಯ ಒಂದಷ್ಟು ರಂಗ ತಂಡಗಳನ್ನು ಕಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತೀವಿ. ಅಲ್ಲಿ ಹೋದಾಗ ಒಂದಷ್ಟು ರಂಗಮಂದಿರಗಳನ್ನು ನೋಡಿ ನಮ್ಮಲ್ಲಿ ಯಾಕಿಲ್ಲ ಇದು, ನಾವು ಕಲ್ಯಾಣ ಕರ್ನಾಟಕದ ಮಕ್ಕಳು ಏನು ಇಲ್ಲಿರ್ತಕ್ಕಂಥ ವಾಸಿಸುವ ಜನರು ನಮಗೆ ಇಂಥ ಒಂದು ಅನಿವಾರ್ಯತೆ ಇದಕ್ಕೆ ಸೃಷ್ಟಿಸೋಕ್ಕೆ ಇವತ್ತಿನ ಜನಪ್ರತಿನಿಧಿಗಳು ನಮಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ ತಂಗಡಗಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ. ಅವರದ್ದೇ ಇಲಾಖೆಯ ರಂಗಮಂದಿರ ನಿರ್ಮಾಣದ ಬಗ್ಗೆ ಸಚಿವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಒಂದು ಯೋಜನೆ ಪೂರ್ಣಗೊಳ್ಳಲು ಇಷ್ಟು ಸುದೀರ್ಘ ಅವಧಿ ತೆಗೆದುಕೊಂಡಿರುವುದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದಲ್ಲಿ ನಿರ್ಮಾಣವಾಗುತ್ತಿರತಕ್ಕಂಥ ರಂಗಮಂದಿರ ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ತೆವಳುತ್ತಾ ಸಾಗಿದೆ ಕಾಮಗಾರಿ. ಯಾವುದೇ ಕಾರಣಕ್ಕೂ ಕಾಮಗಾರಿ ಮುಕ್ತಾಯ ಹಂತಕ್ಕೆ ಬರ್ತಾ ಇಲ್ಲ. ಬರೀ ಇವತ್ತು ಮಾಡ್ತೀವಿ ಈ ವರ್ಷ ಆಗುತ್ತೆ ಅಂತೇಳಿ ಜಾತಕ ಪಕ್ಷಿಯಂತೆ ಕಾಯೋದೇ ಆಗಿದೆ. ನಮ್ಮ ಬೇಡಿಕೆ ಏನಂದರೆ, ಈಗ ನಮ್ಮ ಜಿಲ್ಲೆಯವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇರೋದ್ರಿಂದ ಈಗಲಾದರೂ ಅದನ್ನು ಮುಗಿಸಿ ಭಾಳ ವರ್ಷಗಳಿಂದ ಕಾಯುತ್ತಿರುವಂಥ ರಂಗಭೂಮಿ ಕಲಾವಿದರಿಗೆ ಮತ್ತು ರಂಗಭೂಮಿ ಅಭಿಮಾನಿ ಆಸಕ್ತರಿಗೆ ಅದನ್ನು ಮುಕ್ತಗೊಳಿಸುವಲ್ಲಿ ಸರ್ಕಾರ ಹೆಜ್ಜೆ ನೀಡಬೇಕಂತ. ನ್ಯೂಸ್ 18 ವರದಿ ಸಚಿವರಿಂದ ಉದ್ಘಾಟನೆಯ ಭರವಸೆ. ರಂಗಮಂದಿರ ನಿರ್ಮಾಣದ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಸಚಿವ ಶಿವರಾಜ ತಂಗಡಗಿ ಪ್ರತಿಕ್ರಿಯಿಸಿದ್ದು, ಒಂದಿಷ್ಟು ತಾಂತ್ರಿಕ ತೊಂದರೆ ಆಗಿತ್ತು, ಅದು ಈಗ ನಿವಾರಣೆಯಾಗಿದೆ. ಶೀಘ್ರವೇ ರಂಗಮಂದಿರ ಉದ್ಘಾಟನೆ ಮಾಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ. 2011 ಆರಂಭಾಗಿತ್ತು. ಅದಕ್ಕೆ ಪೂರ್ಣ ಪ್ರಮಾಣದ ದುಡ್ಡು ಇದ್ದಿದ್ದಿಲ್ಲ. KKRDBದೊಳಗೆ ದುಡ್ಡು ಕೊಟ್ಟೈತೆ. ದುಡ್ಡು ಕೊಟ್ಟು ಈಗ ಅದನ್ನು ಉದ್ಘಾಟನೆ ಮಾಡ್ಬೇಕಂತ ಸಣ್ಣ ಪುಟ್ಟ ಕೆಲಸ ಉಳಿದೈತೆ ಅಂತ ನನಗೆ ಬಂದು ಮಾಹಿತಿ. ಅದನ್ನು ಪೂರ್ಣ ಮಾಹಿತಿ ತಗೊಂಡು ನಿಮಗೆ ಪೂರ್ಣ ವಿವರವನ್ನು ಕೊಡ್ತೀನಿ. ಅದನ್ನು ಮಾಹಿತಿ ತಗೊಂಡ ಮೇಲೆ ನಿಮಗೆ ಪೂರ್ಣ ವಿವರ ಕೊಡ್ತೀನಿ. ಒಟ್ನಲ್ಲಿ ಕೊಪ್ಪಳದಲ್ಲಿ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಹಾಗೂ ಯೋಜನಾ ಗಾತ್ರ ಹೆಚ್ಚಾಗುತ್ತಿದೆ ಹೊರತು ಅಭಿವೃದ್ಧಿ ಮಾತ್ರ ಮರೀಚಿಕೆ ಆಗ್ತಿದೆ ಅನ್ನೋ ಆರೋಪವಿದೆ. ಈ ಸಾಲಿನಲ್ಲಿ ಜಿಲ್ಲಾ ರಂಗಮಂದಿರವೂ ಸೇರಿದೆ. ಶರಣಪ್ಪ ಬಾಜಲಾಪುರ, ನ್ಯೂಸ್ 18 ಕೊಪ್ಪಳ.